ಹಾಯ್ ಫ್ರೆಂಡ್ಸ್ ಇದು ನನ್ನ ಮನೆ. ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನನ್ನ ಮನೆಯ ಎಲ್ಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಏನೇನು ಡೆಕೋರೇಷನ್ ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ನನ್ನ ಮನೆ ಹೇಗಿದೆ, ನನ್ನ ಮನೆಯಲ್ಲಿ ಎಷ್ಟು ರೂಮ್ಗಳಿದೆ, ಯಾವ್ಯಾವ ರೀತಿ ಫೆಸಿಲಿಟೀಸ್ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡಿ. ಹೋಮ್ ಟೂರಲ್ಲಿ ನಾನು ನಿಮ್ಮ ಜೊತೆಗೆ ಇದನ್ನೆಲ್ಲ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ತುಂಬ ಜನ ಯೂಟ್ಯೂಬರ್ಸ್ ಹೋಮ್ ಟೂರ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಹೋಮ್ ಟೂರ್ ಮಾಡಿ ಮನೆಯ ಪ್ರತಿಯೊಂದೂ ಕಳ್ಕೊಂಡು ಭಯಾನಕವಾಗಿ ದರೋಡೆಗೆ ತುತ್ತು ಮಾಡಿಕೊಟ್ಟ ಒಂದು ಸಣ್ಣ ಕತೆ ಹೇಳ್ತೀನಿ ಸ್ನೇಹಿತರೆ. ಆ ಕತೆ ಕೇಳಲಿಕ್ಕೂ ಮುಂಚೆ ಏನಾಯಿತು, ಹೋಮ್ ಟೂರ್ ಮಾಡಿ ಎಲ್ಲಿ ಏನು ಅನಾಹುತ ಆಯಿತು ಅಂತೇಳಿ ತೋರಿಸ್ಲಿಕ್ಕೂ ಮುಂಚೆ, ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹೋಮ್ ಟೂರ್ ಮಾಡುವಾಗ ತುಂಬ ಖುಷಿಯಾಗತ್ತೆ. ಅದನ್ನು ಪ್ರೇಕ್ಷಕರಿಗೆ ತೋರಿಸುವಾಗ ಏನೋ ಹುಮ್ಮಸ್ಸು, ಉತ್ಸಾಹ, ಉಲ್ಲಾಸ, ಎಷ್ಟು ಜನ ವ್ಯೂಸ್ ಬಂದರು ಅಂತ ನೋಡಬೇಕು ಅನ್ನೋ ಖುಷಿ, ಯಾರ್ಯಾರು ಏನೇನು ಕಾಮೆಂಟ್ ಮಾಡಿದ್ದಾರೆ ನಮ್ಮ ಮನೆ ನೋಡಿ ಅಂತ ಹೇಳಿ ಅನ್ನೋ ಕುತೂಹಲ. ಆದರೆ ಅದರಿಂದ ಆದಂಥ ಅನಾಹುತ ಕೇಳಿ ನೀವೇ ಬೆಚ್ಚಿ ಬೀಳ್ತೀರಾ. ಸ್ನೇಹಿತರೆ, ಇತ್ತೀಚೆಗೆ ಯೂಟ್ಯೂಬರ್ಸ್ಗಳಲ್ಲಿ ಒಂದು ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ, ಹೋಮ್ ಟೂರ್ ಮಾಡಬೇಕು ಅಂತ ಹೇಳಿ. ಅವರ ಮನೆ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಆದರೆ ಅವರಿಗೆ ತಮ್ಮ ಮನೆಯ ವಸ್ತುಗಳನ್ನು ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಎಷ್ಟು ಬಟ್ಟೆಗಳನ್ನು ಕಲೆಕ್ಟ್ ಮಾಡಿದ್ದೀವಿ, ಎಷ್ಟು ಒಡವೆಗಳಿದೆ ನಮ್ಮ ಮನೆಯಲ್ಲಿ, ಯಾವ್ಯಾವ ವಸ್ತುಗಳನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ, ಪ್ರತಿದಿನ ನಾವು ಎದ್ದು ಏನು ಮಾಡ್ತಾಯಿದ್ದೀವಿ, ಪ್ರತಿಯೊಂದೂ ಸಹ ಯೂಟ್ಯೂಬಲ್ಲಿ ತೋರಿಸ್ಬಿಟ್ಟು ವೀಕ್ಷಕರೊಂದಿಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಬಹಳ ಇಷ್ಟಪಡ್ತಾರೆ. ಇದೇ ರೀತಿಯ ಹೋಮ್ ಟೂರ್ಗಳು ಬಹಳ ನಡೀತಾ ಇದೆ, ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಇದೇ ರೀತಿಯ ಹೋಮ್ ಟೂರ್ ಒಬ್ಬಳು ನನ್ನ ಯೂಟ್ಯೂಬ್ ಗೆಳತಿ ಮಾಡಿದ್ರು. ಅವ್ರ ಮನೆ ತುಂಬ ಚೆನ್ನಾಗಿತ್ತು. ಅದನ್ನು ವೀಕ್ಷಕರಿಗೆ ತೋರಿಸ್ಬೇಕು ಅಂದ್ಕೊಂಡು ಯೂಟ್ಯೂಬಲ್ಲಿ ಅವರು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು. ಅವರ ಮನೆಯ ಪ್ರತಿ ಇಂಚು ಸಹ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬನ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಅಪ್ಲೋಡ್ ಮಾಡುವಾಗ ಅವರು ಪ್ರತಿಯೊಂದನ್ನು ವಿವರಣೆ ಕೊಟ್ಟರು. ಅವರ ಮನೆಯ ಅಡುಗೆ ರೂಮ್, ಕಿಚನನ್ನು ಅವರು ವರ್ಣಿಸಿದ್ರು, ಹಾಲನ್ನು ವರ್ಣಿಸಿದ್ರು. ಜೊತೆಗೆ ಅವರ ಮನೆ ಯಾವ ದಿಕ್ಕಲ್ಲಿದೆ, ಹಿಂಬದಿ ಬಾಗಿಲು ಯಾವ ಕಡೆ ಇದೆ, ಕಿಟಕಿ ಯಾವ ಕಡೆ ಇದೆ, ಎಲ್ಲಿಂದ ಯಾವ ಕಡೆ ಹೋಗಲಿಕ್ಕೆ ನಾವು ದಾರಿಗಳನ್ನು ಬಿಟ್ಕೊಂಡಿದ್ದೀವಿ, ಪ್ರತಿಯೊಂದು ಸಹ ಅವರು ವಿಡಿಯೋದಲ್ಲಿ ಹಂಚ್ಕೊಂಡ್ರು, ವಿಡಿಯೋನ ತೋರಿಸಿದ್ರು. ಜೊತೆಗೆ ಅವರ ಮನೆಯ ಕಬೋರ್ಡ್ಗಳು ಎಷ್ಟಿದೆ, ಯಾವ ದಿಕ್ಕಿನಲ್ಲಿದೆ, ಕಬೋರ್ಡ್ಗಳಲ್ಲಿ ಬಟ್ಟೆ ಎಷ್ಟಿದೆ, ಯಾವಾಗ ತಗೊಂಡಿದ್ದ ಬಟ್ಟೆಗಳದು, ಅವರ ಮನೆಯ ಒಡವೆಗಳೆಷ್ಟಿದೆ, ಯಾವಾಗ ಆ ಒಡವೆಗಳನ್ನು ಅವ್ರ ಮನೆಯವ್ರು ಕೊಡಿಸಿದ್ರು ಅಥವಾ ಇವರೇ ಒಡವೆಗಳನ್ನು ಯಾವಾಗ ಮಾಡಿಸ್ಕೊಂಡ್ರು, ಎಲ್ಲವನ್ನು ಪಿನ್ ಟು ಪಿನ್ ಡೀಟೇಲಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಒಳ್ಳೆಯ ವ್ಯೂಸ್ ಸಹ ಬಂತು. ವೀಕ್ಷಕರು ಸಹ ಅತಿ ಹೆಚ್ಚಾಗಿ ಅವರನ್ನು ಸ್ಪಂದಿಸಿದ್ರು. ತುಂಬ ಜನ ತುಂಬ ಇಷ್ಟಪಟ್ಟರು ಆ ವಿಡಿಯೋವನ್ನು. ಆ ವಿಡಿಯೋ ಸಹ ವೈರಲ್ ಆಯಿತು. ವಿಡಿಯೋ ವೈರಲ್ ಆಗಿದ್ದು ನೋಡಿ ಈ ಯೂಟ್ಯೂಬರ್ಗೆ ಬಹಳ ಸಂತೋಷ ಆಯಿತು. ಪ್ರತಿದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮನೆಯ ಹೋಮ್ ಟೂರ್ಗಳನ್ನು ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ರು. ಅವ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾರೆ ಅನ್ನೋದರಿಂದ ಹಿಡಿದು ಅವ್ರು ಪ್ರತಿನಿತ್ಯದ ಕೆಲಸಗಳನ್ನು ಏನೇನು ಮಾಡ್ತಾರೆ, ಅವ್ರ ಮನೆಯವರು ಎಷ್ಟು ಗಂಟೆಗೆ ಹೊರಗೆ ಹೋಗ್ತಾರೆ, ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ರೂ ಎಷ್ಟು ಗಂಟೆಗೆ ಮಲಗ್ತಾರೆ, ಎಷ್ಟು ಗಂಟೆಗೆ ರೆಸ್ಟ್ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗಿ ಅಕ್ಕಪಕ್ಕದ ಮನೇಲಿ ಕೂತ್ಕೊಂಡು ಅವರು ಹರಟೆ ಹೊಡಿತಾರೆ, ಎಲ್ಲವನ್ನು ಅಪ್ಲೋಡ್ ಮಾಡಿದ್ರು. ಪ್ರತಿಯೊಂದು ಡೀಟೇಲ್ಸ್ನ ಅವರಿಗೆ ಒಳ್ಳೆಯ ಕಾಮೆಂಟ್ ಬಂದಷ್ಟು ಸಹ ಇವರಿಗೆ ಎಂಕರೇಜ್ ಕೊಟ್ಟಂಗೆ ಆಗ್ತಾಯಿತ್ತು. ಹಾಗಾಗಿ ಅವರ ಮನೆಯ ಪ್ರತಿಯೊಂದು ಮೂಲೆ ಸಹ ಅಪ್ಲೋಡ್ ಮಾಡಿಬಿಟ್ಟು ವೀಕ್ಷಕರಿಗೆ ತೋರಿಸಿದ್ರು. ಹೀಗೆ ವೈರಲ್ ಆಗ್ತಾ ಒಂದು ದಿನ ಏನಾಯಿತು, ಅವ್ರ ಮನೆಯಲ್ಲಿ ಅವರು ಇದ್ದಂತಹ ಸಂದರ್ಭದಲ್ಲೇ ಅವರು ಮಧ್ಯಾಹ್ನದೊತ್ತು ಅಕ್ಕಪಕ್ಕದ ಮಹಿಳಾ ಮಣಿಗಳದ ಒಂದು ಮೀಟಿಂಗ್ ಇರುತ್ತೆ ಅಲ್ವಾ, ಕಾಮನ್ ಮೀಟಿಂಗ್ಸ್ಗಳು. ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಕೆಲವರು ಮಲಗ್ತಾರೆ, ಕೆಲವರು ಅಕ್ಕಪಕ್ಕದ ಮಹಿಳಾ ಮಣಿಗಳ ಜೊತೆ ಹರಟೆ ಹೊಡಿತಾ ಕೂರ್ತಾರೆ. ಹೀಗೆ ಕೂತಂಥ ಒಂದು ಸಂದರ್ಭದಲ್ಲಿ ಇವರ ಹೋಮ್ ಟೂರ್ ವಿಡಿಯೋ ವೈರಲ್ ಆಗಿತ್ತು ಅಲ್ವಾ, ಅದನ್ನು ನೋಡಿದಂಥ ಒಂದು ದರೋಡೆ ಗ್ಯಾಂಗು, ಅವರು ಹೇಗೆ ಈ ವಿಡಿಯೋವನ್ನು ನೋಡಿದ್ರೂ ಗೊತ್ತಿಲ್ಲ, ಹೇಗೆ ಅವರು ಏನಾದ್ರು ಇವ್ರ ಸಬ್ಸ್ಕ್ರೈಬರ್ಸಾ ಅದು ಗೊತ್ತಿಲ್ಲ. ಇವರು
ಪಕ್ಕದ ಮನೆಯಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತಾ ಇರುವಾಗ ಮನೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಅವರಿಗೆ ಪ್ರತಿ ಇಂಚಿಂಚು ಸಹ ಯೂಟ್ಯೂಬಲ್ಲಿ ಇವರು ಅಪ್ಲೋಡ್ ಮಾಡಿದ್ದನ್ನು ತಿಳ್ಕೊಂಡು ನೇರವಾಗಿ ಇವರ ಕಬೋರ್ಡ್ಗಳೆಲ್ಲಿದೆ ಅಲ್ಲೇ ಸಹ ಕನ್ನ ಹಾಕಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟು ಅವರು ಒಡವೆಗಳನ್ನು ಕಲೆಕ್ಟ್ ಮಾಡಿದರು, ಒಳ್ಳೆಯ ರೇಷ್ಮೆ ಸೀರೆಗಳನ್ನು ಕಲೆಕ್ಟ್ ಮಾಡಿದರು, ಬೆಳ್ಳಿ ವಸ್ತುಗಳನ್ನು ಕಲೆಕ್ಟ್ ಮಾಡಿದರು. ಎಲ್ಲವೂ ಸಹ ಒಂದೂ ಬಿಡದೆ ರೀತಿ ಅಷ್ಟೂ ಸಹ ಬಾಚಿಕೊಂಡು ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಆ ಸಮಯದಲ್ಲಿ ಅವರ ಮನೆಯ ಹಿರಿಯ ವ್ಯಕ್ತಿ ಮಲಗಿದ್ದಾರೆ. ಆ ಹಿರಿಯ ವ್ಯಕ್ತಿ ಇವರನ್ನು ನೋಡಿ ಕೂಗಾಡಿದ್ದಾರೆ. ಕೂಗಾಡಿದಾಗ ಅವರಿಗೂ ಸಹ ತುಂಬ ಪರಿಣಾಮಕಾರಿಯಾಗುವಂತಹ ದೈಹಿಕ ಹಲ್ಲೆಯನ್ನು ಮಾಡಿ ಅವ್ರ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಈ ಯೂಟ್ಯೂಬರ್ ವಾಪಸ್ ಮನೆಗೆ ಬಂದಾಗ ನೋಡ್ತಾರೆ ಮನೇಲಿ ಕಳ್ಳತನ ಆಗಿದೆ. ಏನು ಮಾಡಬೇಕು ಫ್ರೆಂಡ್ಸ್? ಬೇಕಾ ಇಂಥ ಹೋಮ್ ಟೂರ್ ಬೇಕಾ? ಹೋಮ್ ಟೂರಿಂದ ನಿಮಗೆ ಖುಷಿಯಾಗತ್ತೆ, ಸಂತೋಷ ಆಗುತ್ತೆ, ಕಾಮೆಂಟ್ಸ್ಗಳು ನೋಡಿ ನಿಮಗೆ ಎಂಕರೇಜ್ ಆಗುತ್ತೆ. ಆದರೆ ಅದರಿಂದ ಆಗುವ ಪರಿಣಾಮ ಎಷ್ಟು ಘನಘೋರ ಅಲ್ವಾ? ಇವರು ಹೇಗೆ ಸ್ಕೆಚ್ ಹಾಕಿ ಹೇಳಿದ್ರಲ್ವ, ಅವ್ರ ಮನೆಯ ವಿವರಣೆಯನ್ನು ಕೊಟ್ಟಿದ್ರಲ್ವ. ಇದೇ ನಮ್ಮದು ಬೆಡ್ರೂಮ್ ಫ್ರೆಂಡ್ಸ್, ಇಲ್ಲೇ ನಮ್ಮ ಕಬೋರ್ಡ್ ಇದೆ ಫ್ರೆಂಡ್ಸ್ ಕಬೋರ್ಡಲ್ಲಿ ನಮ್ಮದು ಇಂತಿಂಥ ವಸ್ತುಗಳಿದೆ ಫ್ರೆಂಡ್ಸ್ ಬೆಲೆ ಬಾಳುವ ವಸ್ತುಗಳು ನಾನು ಅವಾಗ ತೊಗೊಂಡಿದ್ದೆ. ನನ್ನ ಹಸ್ಬೆಂಡು ಬರ್ತಡೇಗೆ ಕೊಡಿಸಿದ್ರು, ನನ್ನ ಹಸ್ಬೆಂಡು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ರು, ನಾನು ಇದನ್ನು ನನ್ನ ಮಗ ಹುಟ್ಟಿದಾಗ ತೊಗೊಂಡಿದ್ದೆ, ಇದನ್ನು ನಾನು ನನ್ನ ಮಗಳಿಗೋಸ್ಕರ ತೊಗೊಂಡೆ. ಈ ರೀತಿ ಎಲ್ಲ ಕಲೆಕ್ಟ್ ಮಾಡಿದ್ದೀನೆಲ್ಲ ತೋರಿಸಿದ್ರಲ್ವ. ಅಷ್ಟು ಸಹ ಹೋಮ್ ಟೂರ್ ಅನ್ನೋ ಒಂದು ವಿಡಿಯೋ ನೋಡಿಬಿಟ್ಟು ಅಷ್ಟೂ ಸಹ ಕಳ್ಕೊಂಡ್ರು. ಅದನ್ನು ನಾನು ನಮ್ಮ ವೀಕ್ಷಕರಿಗೆ ಎಚ್ಚೆತ್ಕೊಳ್ಳಿ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ದಯವಿಟ್ಟು ಹೋಮ್ ಟೂರ್ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ನೀವು ಕಲೆಕ್ಟ್ ಮಾಡಿದಂಥ ವಸ್ತುಗಳು, ಬೆಲೆ ಬಾಳುವ ವಸ್ತುಗಳು ತೋರಿಸ್ಲಿಕ್ಕೆ ಹೋಗಬೇಡಿ. ಎಲ್ಲರ ಮನಸ್ಥಿತಿಯು ಒಂದೇ ರೀತಿ ಇರಲ್ಲ. ಅದರಲ್ಲೂ ಈಗ ಇತ್ತೀಚಿನ ಕಾಲ ಕೆಟ್ಟು ಕುಲಗೆಟ್ಟು ಹೋಗಿದೆ. ಪ್ರತಿಯೊಬ್ಬರು ಕಳ್ಳತನಕ್ಕೆ ಇಳಿದ್ಬಿಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂದರೆ ಮೋಸ, ದಗ, ವಂಚನೆ, ಸುಳ್ಳು, ಅಹಂಕಾರ, ರೌಡಿಸಮ್ ಇದೆಲ್ಲ ನಡೀತಾ ಇದೆ. ದರೋಡೆಗಳು ನಡೀತಾ ಇದೆ. ಇಂತಹ ಕಾಲದಲ್ಲಿ ಅದರಲ್ಲೂ ಈಗ ಬಂಗಾರದ ರೇಟು 1,10,000 ದಾಟಿದೆ. ಇಂತಹ ಸಮಯದಲ್ಲಿ ನೀವು ಹೋಮ್ ಟೂರ್ಗಳನ್ನು ಮಾಡಿಕೊಂಡು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯೂ ಅವರಿಗೆ ತೋರಿಸ್ತಾ ಹೋದರೆ ಕಳ್ಳನಿಗೆ ಔತಣ ಕೊಟ್ಟಂಗೆ ಆಗಲ್ವಾ? ಕಷ್ಟಪಡಬೇಕು ಅನ್ನೋದೇ ಇಲ್ಲ. ಆರಾಮ್ಸೆ ಆ ವಿಡಿಯೋ ನೋಡಿಬಿಟ್ಟು ಅವ್ರು ಸ್ಕೆಚ್ ಹಾಕ್ಕೊಂಡ್ಬಿಡ್ತಾರೆ. ಇವ್ರ ಮನೇಲಿ ಇಂತಿಂಥ ವಸ್ತುಗಳಿದೆ, ಇವರು ಇಷ್ಟು ಗಂಟೆಗೆ ಇರ್ತಾರೆ, ಇಷ್ಟು ಗಂಟೆಗೆ ಇರಲ್ಲ, ಅಥವಾ ಇವ್ರು ಊರಿಗೆ ಹೋಗೋ ಸಮಯ ಯಾವುದು, ಇವ್ರು ಮಲ್ಕೊಳ್ಳೋ ಸಮಯ ಯಾವುದು ಅಂಥೇಳಿ. ಆಗ ಆರಾಮ್ಸೆ ಮನೆ ಒಳಗೆ ನುಗ್ಗಿಬಿಟ್ಟು ಈಸಿಯಾಗಿ ಕಳ್ಳತನ ಮಾಡಿಕೊಂಡು ಹೋಗ್ತಾರೆ. ಬೇಕಾ ಫ್ರೆಂಡ್ಸ್ ಇದೆಲ್ಲ? ನಾವಾಗಿ ಅವರಿಗೆ ಹೇಳಿಕೊಟ್ಟು ಅವರಿಗೆ ಹಾದಿ ತೋರಿಸ್ದಂಥ ಆಗುವಂತಹ ಇಂಥ ವಿಡಿಯೋಗಳು ಬೇಕಾ? ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಾದರೂ ಸಹ ಇನ್ನು ಹೋಮ್ ಟೂರ್ಗಳನ್ನು ಮಾಡುವುದು ಅಥವಾ ನಿಮ್ಮ ಬಳಿ ಇರುವಂತಹ ವಸ್ತುಗಳ ವಿವರಣೆಗಳನ್ನು ಕೊಡುವುದು, ನಿಮ್ಮ ವಸ್ತುಗಳ ಪ್ರದರ್ಶನವನ್ನು ಮಾಡೋದು ಸ್ವಲ್ಪ ನಿಲ್ಲಿಸಿ ಕಳ್ಳತನವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಸ್ನೇಹಿತರೆ, ಇದೊಂದು ಎಚ್ಚರಿಕೆಯ ವಿಡಿಯೋ ಆಗಿದೆ. ತಿಳಿದುಕೊಳ್ಳಲು ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಲಿ ಅಂದರೆ ಈ ರೀತಿ ನಡೀತು ಅಂತ ಹೇಳಿ ನಿಮಗೂ ಸ್ವಲ್ಪ ಮನಸ್ಸಿನಲ್ಲಿ ತಾಕಿದರೆ ನೀವು ಯಾರಾದರೂ ಹೋಮ್ ಟೂರ್ ಮಾಡಬೇಕು ಅನ್ನುವ ಅಥವಾ ನಿಮ್ಮ ಬಳಿ ಇರುವ ವಸ್ತುಗಳನ್ನು ತೋರಿಸ್ಬೇಕು, ವಿಡಿಯೋ ಮಾಡಬೇಕು ಅನ್ನೋ ಮನೋಭಾವನೆ ಸ್ವಲ್ಪ ಬದಲಾಯಿಸಿ ಈ ಆಗುವ ಅನಾಹುತನ ತಪ್ಪಿಸ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಸ್ನೇಹಿತರೆ? ಇದೇ ರೀತಿ ಘಟನೆ ನೀವೆಲ್ಲಾದರೂ ಕೇಳಿದರೆ ನೋಡಿದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲ ಕಡೆ ಹೋಮ್ ಟೂರ್ ಹೆಸರಲ್ಲಿ ಇಡೀ ಮನೆಯನ್ನು ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ. ಅದರಿಂದ ಆಗುತ್ತಿರುವ ಅನಾಹುತಗಳು ಅವ್ರಿಗೆ ಗೊತ್ತಾಗ್ತಾನೇ ಇಲ್ಲ. ಹಾಗಾಗಿ ಸ್ವಲ್ಪ ಜನನಾದರೂ ಎಚ್ಚೆತ್ತುಕೊಳ್ಳಿ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್.